ನಮಸ್ಕಾರ. ಮುಖ್ಯಾಂಶಗಳು. ಇದೇ 20ರಿಂದ 2 ದಿನ ಪ್ರಧಾನಿ ರಾಜ್ಯ ಭೇಟಿ ಹಿನ್ನೆಲೆ ಅಂತಿಮ ಹಂತದ ಸಿದ್ಧತೆ ಪರಿಶೀಲಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಆಧುನಿಕ ಆಶೋತ್ತರಗಳೊಂದಿಗೆ ಸಾಗುತ್ತಿರುವ ನವಭಾರತ, ಮಹಿಳೆಯರ ಸಬಲೀಕರಣಕ್ಕೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಅಗ್ನಿವೀರರಿಗೆ ರಕ್ಷಣಾ ಸಚಿವಾಲಯದ ಹುದ್ದೆಗಳಲ್ಲಿ ಶೇಕಡಾ 10ರಷ್ಟು ಮೀಸಲಾತಿ, ಸಚಿವ ರಾಜನಾಥ್ ಸಿಂಗ್. ಹಾಗೂ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ, 4,22,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 20 ಮತ್ತು 21ರಂದು 2 ದಿನಗಳ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭೇಟಿಯ ಮೊದಲ ದಿನ ಬೆಂಗಳೂರು ಸಬರ್ಬನ್ ರೈಲು ಯೋಜನೆಗೆ ಶಂಕುಸ್ಥಾಪನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಭೂಮಿ ಪೂಜೆ ನೆರವೇರಿಸಲಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳ ಸಿದ್ಧತೆಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಪರಿಶೀಲನೆ ನಡೆಸಿದರು. ಈ ವೇಳೆ ಸಚಿವರಾದ ಎಸ್ಟಿ ಸೋಮಶೇಖರ್, ಡಾ ಸಿಎನ್ ಅಶ್ವತ್ಥನಾರಾಯಣ, ಮಾಜಿ ಕೇಂದ್ರ ಸಚಿವ ಹಾಗೂ ಸಂಸದ ಡಿವಿ ಸದಾನಂದಗೌಡ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ಇದೇ 20 ಮತ್ತು 21ರಂದು 2 ದಿನಗಳ ಕಾಲ ರಾಜ್ಯ ಪ್ರವಾಸ ಕೈಗೊಳ್ಳುತ್ತಿದ್ದು, ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಟಿ ಉದ್ಯಮಿ ಕ್ರಿಸ್ ಗೋಪಾಲಕೃಷ್ಣ ಅವರ ಕುಟುಂಬದ ದೇಣಿಗೆಯಿಂದ ನಿರ್ಮಿಸಿರುವ ಮೆದುಳು ಅಭಿವೃದ್ಧಿ ಕೇಂದ್ರಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಮೈತ್ರಿ ಸಂಸ್ಥೆ ನಿರ್ಮಿಸಲಿರುವ ಸಂಶೋಧನಾ ಆಸ್ಪತ್ರೆಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಬೆಂಗಳೂರಿಗರ ಬಹುದಿನಗಳ ಬೇಡಿಕೆಯಾದ ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಲಿದ್ದು, 15,000 ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದಾಗಿದೆ. ಬೆಂಗಳೂರು ನಗರದ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಲು ಸಬರ್ಬನ್ ರೈಲು ನೆರವಾಗಲಿದೆ. ಇದೇ ಸಂದರ್ಭದಲ್ಲಿ 6 ವಿವಿಧ ರೈಲ್ವೆ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಡಾಬಸ್ಪೇಟೆಯಿಂದ ಹೊಸಕೋಟೆವರೆಗಿನ ಎಸ್ಟಿಆರ್ಆರ್ ವರ್ತುಲ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದಾರೆ ಎಂದು ಹೇಳಿದರು. ಬಳಿಕ ಮೈಸೂರಿಗೆ ತೆರಳಲಿದ್ದು, ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮ ಅತಿ ಹೆಚ್ಚು ಜನ ಬರೋದರಿಂದ ಆ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಬೇಕನ್ನುವಂಥದ್ದು ಸೂಚನೆಯನ್ನು ಕೂಡ ನಾನೀಗಾಗಲೇ ಕೊಟ್ಟಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ವಡೋದರಾದಲ್ಲಿಂದು ಗುಜರಾತ್ ಗೌರವ ಸಮ್ಮೇಳನದಲ್ಲಿ ಪಾಲ್ಗೊಂಡು ಸುಮಾರು 21,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಕೇಂದ್ರ ಹಾಗೂ ರಾಜ್ಯದ ಸಚಿವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ, ಈ ಯೋಜನೆಗಳು ಗುಜರಾತ್ ಅಭಿವೃದ್ಧಿ ಮೂಲಕ ಭಾರತದ ಪ್ರಗತಿಗೆ ಶಕ್ತಿ ತುಂಬಲಿವೆ. ಆರೋಗ್ಯ, ಉನ್ನತ ಶಿಕ್ಷಣ, ಸಂಪರ್ಕ ವಲಯಗಳಲ್ಲಿ ಅಪಾರ ಹೂಡಿಕೆಯಿಂದ ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆ ವೃದ್ಧಿಸಲಿದೆ ಎಂದರು. ಆಧುನಿಕ ಆಶೋತ್ತರಗಳ ಜೊತೆ ಪ್ರಾಚೀನ ಅಸ್ಮಿತೆಯೊಂದಿಗೆ ನವಭಾರತ ಹೆಮ್ಮೆಯಿಂದ ಸಾಗುತ್ತಿದೆ. ಕಳೆದ 8 ವರ್ಷಗಳಲ್ಲಿ ಕೇಂದ್ರ ಹಾಗೂ ಗುಜರಾತ್ನಲ್ಲಿನ ಒಂದೇ ಪಕ್ಷದ ಸರ್ಕಾರ ಮಹಿಳೆಯರನ್ನು ಸಬಲೀಕರಣಗೊಳಿಸಿದೆ. ಮಹಿಳೆಯರ ಸಬಲೀಕರಣ ಭಾರತದ ಅಭಿವೃದ್ಧಿಗೆ ಅತ್ಯಗತ್ಯವಾಗಿದೆ. ಇಂದು ಮಹಿಳೆಯರ ಕ್ಷೇಮಾಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಸೇನೆಯಿಂದ ಹಿಡಿದು ಗಣಿಗಳವರೆಗೆ ನೀತಿಗಳನ್ನು ರೂಪಿಸಲಾಗುತ್ತಿದೆ. ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಅವಕಾಶ ಒದಗಿಸುತ್ತಿದ್ದು, ಮಹಿಳೆಯರ ಜೀವನ ಚಕ್ರದ ಎಲ್ಲ ಹಂತಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತಿದೆ ಎಂದರು. मां काली के दर्शन करते समय मैं सोच रहा था कि आज मां काली के चरणों में आकर क्या मांगू. मां काली का आशीर्वाद लेकर इतिहास गवाह है. स्वामी विवेकानंद जी मां काली के आशीर्वाद लेकर के ಕೇಂದ್ರ ಸರ್ಕಾರ ಗ್ರಾಮೀಣ ಬಡವರಿಗೆ 7.5 ಲಕ್ಷ ಮನೆಗಳನ್ನು ನಿರ್ಮಿಸಿದ್ದು, 4.5 ಲಕ್ಷ ಮಧ್ಯಮ ವರ್ಗದ ಜನರು ಮನೆಗಳು ನಿರ್ಮಿಸಿಕೊಳ್ಳಲು ನೆರವಾಗಿದೆ ಎಂದರು. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಪಾವಗಡ್ಗಿರಿಯಲ್ಲಿ ನವೀಕೃತ ಶ್ರೀ ಕಾಳಿಕಾ ಮಾತಾ ದೇವಾಲಯವನ್ನು ಉದ್ಘಾಟಿಸಿದರು. देश के जन जन का सेवक बनकर
उनकी सेवा करता रहूं। પ્રધાન વિકાસ બોર્ડનો જેમને હવાલો સેવા માતાજીની છબી ભારત માતા की आज नया भारत अपनी ಬಳಿಕ ಅವರು ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ಮರುಸ್ಥಾಪಿಸಲಾಗುತ್ತಿದೆ. ಇಂದು ನವಭಾರತ ಆಧುನಿಕ ಆಕಾಂಕ್ಷೆಗಳೊಂದಿಗೆ ತನ್ನ ಪ್ರಾಚೀನ ಅಸ್ಮಿತೆಯಲ್ಲಿ ಜೀವಿಸುತ್ತಿದ್ದು ಇದು ಹೆಮ್ಮೆಯ ಸಂಗತಿ ಎಂದರು. ಕಾಳಿಕಾ ದೇವಿ ಆಶೀರ್ವಾದದಿಂದ ಸ್ವಾಮಿ ವಿವೇಕಾನಂದರು ಸಾರ್ವಜನಿಕ ಸೇವೆಯಲ್ಲಿ ತೊಡಗಲು ಪ್ರೇರಣೆಯಾಯಿತು. ಶತಮಾನಗಳ ನಂತರ ಇಲ್ಲಿನ ದೇವಸ್ಥಾನದಲ್ಲಿ ಮತ್ತೊಮ್ಮೆ ಧ್ವಜಾರೋಹಣ ನೆರವೇರಿಸಲಾಗಿದೆ. ಈ ಶಿಖರ ಧ್ವಜ ನಮ್ಮ ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಶತಮಾನಗಳು ಉರುಳಿದರೂ ನಂಬಿಕೆಯ ಮೌಲ್ಯ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯದ ಮುನ್ನ ಗುಲಾಮಗಿರಿ ಮತ್ತು ಅನ್ಯಾಯಕ್ಕೆ ನಾವು ಒಳಗಾಗಿದ್ದೆವು. ಇದನ್ನು ನಾವು ಎದುರಿಸುತ್ತಿದ್ದೇವೆ. ಭಾರತದ ಸಾಂಸ್ಕೃತಿಕ ಸ್ವಾತಂತ್ರ್ಯವನ್ನು ಮುನ್ನಡೆಸಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸೋಮನಾಥ ದೇವಾಲಯವನ್ನು ಮರು ಅಭಿವೃದ್ಧಿಪಡಿಸಿ ಭಾರತದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ದಾರೆ ಎಂದರು. हृदय से बहुत बहुत बधाई देता हूं। आज का ये अवसर सबका साथ, सबका विश्वास और सबका प्रयास का भी प्रतीक है. हीराबेन मोदी से उनके जन्मदिन पर गांधीनगर स्थित उनके आवास ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು 100ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ತಮ್ಮ ತಾಯಿ ಹೀರಾಬೆನ್ ಮೋದಿ ಅವರನ್ನು ಭೇಟಿಯಾಗಿ ಶುಭ ಕೋರಿದರು. ರಕ್ಷಣಾ ಸಚಿವಾಲಯದಲ್ಲಿ 10% ಹುದ್ದೆಗಳನ್ನು ಅಗ್ನಿವೀರರಿಗೆ ಮೀಸಲಿಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಂಜೂರಾತಿ ನೀಡಿದ್ದಾರೆ. 10% ಮೀಸಲಾತಿ ರಕ್ಷಣಾ ನಾಗರಿಕ ಹುದ್ದೆಗಳು ಮತ್ತು ಭಾರತೀಯ ಕರಾವಳಿ ಕಾವಲು ಪಡೆ ಹಾಗೂ 16 ರಕ್ಷಣಾ ಸಾರ್ವಜನಿಕ ವಲಯ ಉದ್ದಿಮೆಗಳಲ್ಲಿ ಅನ್ವಯಿಸುತ್ತದೆ. ಈ ಮೀಸಲಾತಿ ಮಾಜಿ ಸೈನಿಕರಿಗೆ ಈಗಿರುವ ಮೀಸಲಾತಿಗೆ ಹೆಚ್ಚುವರಿಯಾಗಿರುತ್ತದೆ. ಮೀಸಲಾತಿಯನ್ನು ಜಾರಿಗೊಳಿಸಲು ಸಂಬಂಧಿತ ನೇಮಕಾತಿ ನಿಯಮಗಳಿಗೆ ಅಗತ್ಯ ತಿದ್ದುಪಡಿಗಳನ್ನು ತರಲಾಗುವುದು. ತಮ್ಮ ನೇಮಕಾತಿ ನಿಯಮಗಳಿಗೆ ಇಂತಹುದೇ ತಿದ್ದುಪಡಿಗಳನ್ನು ತರಲು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಸೂಚಿಸಲಾಗಿದೆ. ಇಂದು ಬೆಳಗ್ಗೆ ಅಗ್ನಿಪಥ್ ನೇಮಕಾತಿ ಯೋಜನೆಗೆ ಸಂಬಂಧಿಸಿ ರಾಜನಾಥ್ ಸಿಂಗ್ 3 ರಕ್ಷಣಾ ಪಡೆಗಳ ಮುಖ್ಯಸ್ಥರೊಂದಿಗೆ ದೆಹಲಿಯ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿದರು. ಸಭೆಯಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್, ವಾಯುಪಡೆ ಮುಖ್ಯಸ್ಥ ವಿವೇಕ್ ರಾಮಚೌಧರಿ ಉಪಸ್ಥಿತರಿದ್ದರು. ಹಿಂಸಾಚಾರ ಸರಿಯಾದ ಮಾರ್ಗವಲ್ಲ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಹಾಗೂ ಕ್ರೀಡಾ ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಯುವಜನತೆಗೆ ಮನವಿ ಮಾಡಿದ್ದಾರೆ. ಸರ್ಕಾರ ಯುವಜನರ ಆತಂಕಗಳನ್ನು ಗಂಭೀರವಾಗಿ ಆಲಿಸುತ್ತಿದೆ. ಅಗ್ನಿವೀರರು 4 ವರ್ಷದ ಸೇವೆ ಪೂರ್ಣಗೊಳಿಸಿ ಹೊರಬಂದ ನಂತರ ಅವರಿಗೆ ಅವಕಾಶ ಕಲ್ಪಿಸಿಕೊಡುವತ್ತ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಚಿಂತನೆ ನಡೆಸಿದೆ. ದೈಹಿಕ ಶಿಕ್ಷಣ ಶಿಕ್ಷಕರಾಗಲು ಇಚ್ಛಿಸುವ ಅಗ್ನಿವೀರರಿಗೆ ಕ್ರ್ಯಾಶ್ ಕೋರ್ಸ್ ಒದಗಿಸಲು ಸರ್ಕಾರ ಚಿಂತನೆ ನಡೆಸಿದೆ. ವಿವಿಧ ರಾಜ್ಯಗಳಲ್ಲಿ 15 ಲಕ್ಷ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಈ ನಿಟ್ಟಿನಲ್ಲೂ ಚಿಂತನೆ ನಡೆದಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. हिंसा फैलाने से, उपद्रव मचाने से कुछ नहीं होगा, क्योंकि कुछ लोग अपनी राजनीतिक रोटियां सेकने के लिए अगर करना चाहते हैं तो ये भी उचित नहीं है कि बच्चों के हाथ में झंडा देकर कोई निकाल देता है, कोई छोटे छोटे बच्चों को सड़कों पे निकालता है. ये उचित नहीं है. और 4 वर्षों के बाद इनमें से ट्रेनिंग देकर जो लोग फिजिकल एजुकेशन टीचर बनना चाहते हैं उसमें हम लोग क्या कर सकते हैं, क्या कुछ महीने का ऐसा कोर्स किया जा सकता है, क्रैश कोर्स करके, जिससे इनको भी लाभ मिल सके. और ऐसे देश भर में लगभग 15 लाख फिजिकल एजुकेशन के टीचर्स अलग अलग राज्यों में ऐसी पोस्टें खाली पड़ी हैं, तो इसका लाभ भी भविष्य में मिल सकता है. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿಶೇಷ ಉದ್ಯೋಗಾವಕಾಶ ಕಲ್ಪಿಸುವ ಯೋಜನೆಯಾಗಿದ್ದು ಇದರಿಂದ ಯುವಕರು ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು ಅಗ್ನಿಪಥ ಯೋಜನೆಯಡಿ ಕಾರ್ಯನಿರ್ವಹಿಸಿದ ಅಗ್ನಿವೀರರಿಗೆ ಭವಿಷ್ಯದಲ್ಲಿ ಉದ್ಯೋಗ ಕಲ್ಪಿಸಲು ಆದ್ಯತೆ ನೀಡುವುದಾಗಿ ಈಗಾಗಲೇ ಹಲವು ರಾಜ್ಯಗಳು ಘೋಷಿಸಿವೆ. ಇದು ಕೇವಲ ಗಡಿ ಕಾಯುವ ಕೆಲಸವಲ್ಲ, ಇದರಡಿ ತಾಂತ್ರಿಕ ಶಿಕ್ಷಣವನ್ನು ಒದಗಿಸಲಾಗುವುದು. ಇದರಿಂದ ಯುವಕರಿಗೆ ಹೆಚ್ಚಿನ ಅವಕಾಶಗಳು ಲಭಿಸಲಿವೆ ಎಂದರು.
ಮಾಜಿ ಯೋಧರು ವಿದ್ಯಾಭ್ಯಾಸ ಮುಂದುವರೆಸಲು ಸಾಧ್ಯವಾಗದೆ ಉದ್ಯೋಗ ಹುಡುಕುತ್ತಿರುವಂತಹ ಯುವಕರಿಗೂ ಇದು ನೆರವಾಗಲಿದೆ. ಈ ಯೋಜನೆಯಡಿ ಸರ್ಕಾರದಿಂದ ವಿವಿಧ ಸವಲತ್ತುಗಳು ದೊರೆಯಲಿವೆ ಎಂದು ಹೇಳಿದರು. ಅಥವಾ ಅಗ್ನಿವೀರರ ಈ ನೇಮಕಾತಿಯಲ್ಲಿ ಅವಕಾಶ ಸಿಗ್ತದೆ. ಅಲ್ಲಿ ಶಿಕ್ಷಣದ ಸರ್ಟಿಫಿಕೇಟ್ ಅಥವಾ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಆ ಸರ್ಟಿಫಿಕೇಟ್ ಇಂದ ರಾಜ್ಯ ಮತ್ತು ಕೇಂದ್ರದ ಅನೇಕ ಉದ್ಯೋಗ ಮೀಸಲಾತಿ ಸಿಗ್ತದೆ. ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಇಂದು ಪ್ರಕಟವಾಗಿದ್ದು, ಒಟ್ಟಾರೆ 61.88% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಈ ಬಾರಿಯೂ ಬಾಲಕಿಯರು ಮೇಲುಗೈ ಸಾಧಿಸಿದ್ದು 68.72% ಹಾಗೂ 55.22% ಬಾಲಕರು ಉತ್ತೀರ್ಣರಾಗಿದ್ದಾರೆ. ಒಟ್ಟು 6,83,563 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ 4,22,966 ಮಂದಿ ತೇರ್ಗಡೆ ಹೊಂದಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಕಾರಣಕ್ಕೋಸ್ಕರ ಅವ್ರು ಪಾಸ್ ಆಗಿದ್ದಾರೆ. ಜಿಲ್ಲಾವಾರು ಪ್ರತಿ ಸಲ ತರವೇ ದಕ್ಷಿಣ ಕನ್ನಡ ಹೈಯೆಸ್ಟ್ 90.71, ಉಡುಪಿ ವಿಭಾಗದಲ್ಲಿ 48.71%, ವಾಣಿಜ್ಯ ವಿಭಾಗದಲ್ಲಿ 64.97%, ವಿಜ್ಞಾನ ವಿಭಾಗದಲ್ಲಿ 72.53% ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಪ್ರವೇಶ ಪಡೆದಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದು 62.18% ಫಲಿತಾಂಶ ದಾಖಲಿಸಿದ್ದಾರೆ. 61.78% ನಗರ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 85ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉನ್ನತ ಶ್ರೇಣಿಯಲ್ಲಿ 91,106 ವಿದ್ಯಾರ್ಥಿಗಳು, 2,14,115 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ, 68,444 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆ ಹಾಗೂ 49,301 ತೃತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88.02%, ಉಡುಪಿಯಲ್ಲಿ 88.32% ಹಾಗೂ ವಿಜಯಪುರದಲ್ಲಿ 71.14% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಮೊದಲ 3 ಸ್ಥಾನ ಗಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ 49.31% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಕೊನೆಯ ಸ್ಥಾನದಲ್ಲಿದೆ. ಕಲಾ ವಿಭಾಗದಲ್ಲಿ ಬಳ್ಳಾರಿಯ ಕೂಡ್ಲಿಗಿ ತಾಲೂಕಿನ ಇಂದು ಪಿಯು ಕಾಲೇಜಿನ ಶ್ವೇತಾ ಭೀಮಶಂಕರ್ ಬೈರಗೌಡ 600ಕ್ಕೆ 594 ಅಂಕ ಗಳಿಸಿ ಮೊದಲ ಸ್ಥಾನ ಗಳಿಸಿದ್ದು, ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ದಾಸನಪುರದ ಬಿಜಿಎಸ್ ಕಾಲೇಜಿನ ನೀಲು ಸಿಂಗ್ 596 ಅಂಕ ಗಳಿಸಿ ಅಗ್ರಸ್ಥಾನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ಜಯನಗರದ ಆರ್ವಿಪಿಯು ಕಾಲೇಜಿನ ಸಿಮ್ರಾನ್ ಸ್ನೇಹರಾವ್ 598 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೊದಲಿಗರಾಗಿದ್ದಾರೆ. ನೋಡ್ಬಿಟ್ಟು ನಾನು ಪರೀಕ್ಷೆ ಕಟ್ತೀನಿ ಅಂತ ಕಾಯೋದು ಬೇಡ. ಮಕ್ಕಳುಗಳು ಪರೀಕ್ಷಾ ಅರ್ಜಿಗಳನ್ನ ಹಾಕೋದು ಡೇಟ್ ಒಳಗಡೆ ಹಾಕೊಂಬಿಟ್ಟಿದ್ರೆ ಮರು ಮೌಲ್ಯ ಪಾಪದ ರಿಸಲ್ಟನ್ನು ಸ್ಕ್ಯಾನ್ ಕಾಪಿ ಸಿಕ್ಕ ತಕ್ಷಣ ಅವ್ರಿಗೆ ಐಡಿಯಾ ಸಿಗುತ್ತೆ ನಮ್ದು ಏನಾಗಿದೆ ಅನ್ನುವಂಥದ್ದು. ಅದನ್ನು ಕಾಯ್ತಾ ಕೂತಿದ್ದು ಪ್ರತಿ ಸಲ ನಮ್ಗೆ ಏನಾಗುತ್ತೆ ಅಂದರೆ ಶುಲ್ಕವನ್ನು ಕಟ್ಟುವಂಥದ್ರಲ್ಲಿ ನಿಧಾನ ಆಗಿ ನೆಕ್ಸ್ಟ್ ಎಕ್ಸಾಮ್ನ ನಾವು ಮಾಡೋದಕ್ಕೆ ನಮ್ಗೆ ನಿಧಾನ ಆಗ್ತಾಯಿದೆ. ಆ ಮಕ್ಕಳುಗಳು ಮತ್ತೆ ಮರು ಪರೀಕ್ಷೆಯಲ್ಲಿ ಪಾಸ್ ಆದರೆ ಡಿಗ್ರಿ ಸೇರೋದಕ್ಕೆ ಅಥವಾ ಮುಂದಿನ ಶಿಕ್ಷಣ ಮಾಡೋದಕ್ಕೆ ಲೇಟ್ ಆಗುತ್ತೆ. ಆ ಕಾರಣದಿಂದ ಮಕ್ಕಳು ಮನವಿ ಮಾಡ್ತೀವಿ, ಯಾರ್ಯಾರಿಗೆ ರಿಸಲ್ಟ್ ಬಂದಾದಮೇಲೆ ತಮ್ಮ ಉತ್ತೀರ್ಣ ಆಗಿಲ್ಲ ಅನ್ನುವಂಥವ್ರು ಮರು ಪರೀಕ್ಷೆಗೆ ಕಟ್ಟುವಂಥದ್ದನ್ನು ಲೇಟ್ ಮಾಡಬೇಡಿ. ಯಾರೋ ಕೆಲವೇ ಮಕ್ಕಳು ಲೇಟ್ ಮಾಡಿದ್ರು ನಮಗೆ ಅವ್ರಿಗೋಸ್ಕರ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಮತ್ತೆ ನಮ್ಮ ಒಟ್ಟು ಪ್ರೋಸೆಸ್ಸು ಲೇಟ್ ಆಗುತ್ತೆ. ಅದಕ್ಕೆ ಎಕ್ಸಾಮ್ ಟೈಮ್ ಪ್ರಕಾರನೇ ಎಕ್ಸಾಮ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಜೆಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಒಬಿಸಿ ಮೋರ್ಚಾದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಯಲಹಂಕದ ಬಳಿ ನಡೆಯುತ್ತಿರುವ 3 ದಿನಗಳ ಸಮಾವೇಶ ಇಂದು ಮುಕ್ತಾಯವಾಗಲಿದೆ. ಈ ಸಂದರ್ಭದಲ್ಲಿ ಅವರು ಪಕ್ಷದ ಒಬಿಸಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸದರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭಾಗವಹಿಸಲಿದ್ದಾರೆ. ಇದೇ ವೇಳೆ ನಡ್ಡಾ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್ ಮತ್ತು ಇತರ ನಾಯಕರೊಂದಿಗೆ ಮುಂಬರುವ ಚುನಾವಣಾ ಸಿದ್ಧತೆ, ಅದಕ್ಕಾಗಿ ಸಂಘಟನೆಯನ್ನು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ.
ಬಳಿಕ ಅವರು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿರುವ ಬಿಜೆಪಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನದ ಅಗತ್ಯವಿದ್ದು, ಧರ್ಮ, ಆಧ್ಯಾತ್ಮಿಕತೆ, ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಾಗ ಜಗತ್ತಿನಲ್ಲಿ ವಿಶ್ವಶಾಂತಿ ವಿಸ್ತರಿಸುವ ಕೆಲಸ ಆಗಲಿದೆ ಎಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಶೇಷಾದ್ರಿಪುರಂನ ಇಸ್ಕಾನ್ನಲ್ಲಿ ನಿರ್ಮಾಣವಾಗಿರುವ ಜಗನ್ನಾಥ ದೇವಾಲಯ ಉದ್ಘಾಟಿಸಿ ಅವರು ತತ್ವಶಾಸ್ತ್ರ, ಧರ್ಮ, ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿ ಬಹಳ ಪುರಾತನವಾಗಿದೆ ಮತ್ತು ಲೋಕ ಕಲ್ಯಾಣ ಮತ್ತು ಶಾಂತಿಯ ದಿಸೆಯಲ್ಲಿ ಅನುಕರಣೀಯವಾಗಿದೆ ಎಂದು ತಿಳಿಸಿದರು. ಭಾರತೀಯ ಸಂಸ್ಕೃತಿ ವಸುದೈವ ಕುಟುಂಬಕಂ ಮನೋಭಾವದಿಂದ ಪ್ರೇರೇಪಿತವಾಗಿದೆ. ಹೀಗಾಗಿ ಸಹೋದರತ್ವ, ಸಮಾನತೆ, ಸಾಮರಸ್ಯವನ್ನು ಪ್ರೇರೇಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. ತುಮಕೂರಿನ ಮಾಯಸಂದ್ರದಲ್ಲಿಂದು ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮಕ್ಕೆ ಕಂದಾಯ ಸಚಿವ ಆರ್ ಅಶೋಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಜಗ್ಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಗ್ರಾಮಸ್ಥರಿಂದ ಆರ್ ಅಶೋಕ ಅಹವಾಲು ಸ್ವೀಕರಿಸಿದರು. ಈ ಗ್ರಾಮ ವಾಸ್ತವ್ಯ ಆದ್ಮೇಲೆ ಬಳಿಕ ಅವರು ಆಡಳಿತ ಯಂತ್ರ ಚುರುಕುಗೊಳಿಸುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ವಾರಕ್ಕೊಮ್ಮೆ ನಡೆಸಲಾಗುವುದು. ಗ್ರಾಮ ವಾಸ್ತವ್ಯದ ಜೊತೆಗೆ ಗ್ರಾಮಸ್ಥರ ಜೊತೆ ನೇರವಾಗಿ ಸಭೆ ನಡೆಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಾಗುವುದು ಎಂದರು. 60-70 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಬಡವರಿಗೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಕಷ್ಟ. ಅದಕ್ಕೆ ವಾರಕ್ಕೊಂದಿನ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿಗಳು ಭೇಟಿ ಮಾಡುವಂಥದ್ದನ್ನು ಕಂಪಲ್ಸರಿ ಮಾಡಿದ್ದಾರೆ. ಜನ ಏನೇನು ಅಹವಾಲುಗಳನ್ನು ಕೊಡ್ತಾರೆ ಅದನ್ನು ಕಂದಾಯ ಇಲಾಖೆದಾದರೆ ಇಮಿಡಿಯೇಟಾಗಿ ಅಲ್ಲೇ ಸಾಲ್ವ್ ಮಾಡ್ತೀರಿ. ಬೇರೆ ಇಲಾಖೆದಾದರೆ ಆ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳು ತಿಳಿಸಿ ಅದು ಕೆಲಸ. ತಹಸೀಲ್ದಾರ್ಗೆ ಅಧಿಕಾರ ಇದ್ದದನ್ನ ಸ್ಪೆಷಲ್ ತಹಸೀಲ್ದಾರ್ಗೆ ಕೊಡ್ತಾ ಇದ್ದೀವಿ. ಅಂದರೆ ಅಧಿಕಾರ ವಿಕೇಂದ್ರೀಕರಣ ಮಾಡುವಂಥದ್ದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರಿ. ಅದರಿಂದ ಮತ್ತೆ ಹಣ ಕಟ್ಟಬೇಕು ಇಲ್ಲ, ಒಂದ್ಸರಿ ರೈತ ಒಂದ್ಸರಿ ಹಣ ಕಟ್ಟಿದ ಮೇಲೆ ಮತ್ತೆ ಹಣ ಕಟ್ಕೊಡೋ ಪ್ರಶ್ನೆ ಬರಲ್ಲ. ಅದರಿಂದ ಈ ಗ್ರಾಮ ವಾಸ್ತವ್ಯ ಮಾಡ್ತಾ ಇರೋದೇ ಅದೇ ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಏನೇ ಕಂದಾಯ ಗ್ರಾಮದ ಅಹವಾಲಿದ್ರು ಕೂಡ ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ. ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ವೇಗದ ಪ್ರಗತಿ ಸಾಧಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟ ವಾಣಿಜ್ಯ ಆಯುಕ್ತ ವಾಲ್ಡ್ಯೂಸ್ ಡೊಂಬ್ರೂಸ್ಕೆಸ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು ಡಿಜಿಟಲ್ ಅಲ್ಲದೆ ಆವಿಷ್ಕಾರ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲೂ ಬೆಳವಣಿಗೆಯಾಗುತ್ತಿದೆ. ಕಳೆದ ಕೆಲ ವರ್ಷಗಳಲ್ಲಿ ಸರ್ಕಾರ ಲಿಂಗ ಸಮಾನತೆ, ಸುಸ್ಥಿರ ಅಭಿವೃದ್ಧಿ, ಸ್ವಚ್ಛ ಇಂಧನ, ಜಲಜನಕ ಕಾರ್ಯಕ್ರಮ ರೂಪಿಸುವಲ್ಲಿ ಶ್ರಮಿಸಿದೆ ಎಂದರು. ಯುರೋಪ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊರಹೊಮ್ಮುತ್ತಿದ್ದು ಭಾರತ ಕಾರ್ಮಿಕ ಸಂಬಂಧಿತ ವಲಯಗಳಲ್ಲಿ ಕೊಡುಗೆ ನೀಡುತ್ತಿದೆ. ಜಾಗತೀಕರಣ ಮರುಸ್ಥಾಪನೆಗೆ ಐರೋಪ್ಯ ಒಕ್ಕೂಟ ಮತ್ತು ಭಾರತ ಒಟ್ಟಾಗಿ ಕೆಲಸ ಮಾಡಿವೆ. ಇದೀಗ ವಿಶ್ವದೊಂದಿಗೆ ಜೊತೆಯಾಗಿ ಕೆಲಸ ಮಾಡಲು ಭಾರತ ಇಚ್ಛಿಸಿದೆ. ವಾಣಿಜ್ಯ ಒಪ್ಪಂದಗಳು, ಹೂಡಿಕೆ ಮತ್ತು ಹೆಚ್ಚಿನ ಪಾಲುದಾರಿಕೆಯಲ್ಲಿ ಸ್ನೇಹ ಸಂಬಂಧ ಮತ್ತು ವಿಶ್ವಾಸ ವಿಸ್ತರಿಸಲು ಭಾರತ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ. ಭಾರತದಲ್ಲಿ ಉದ್ಯಮಗಳು ಮತ್ತು ಜನರಿಗೆ ಅವಕಾಶಗಳನ್ನು ಒದಗಿಸುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಅಗ್ನಿಪಥ್ ಕುರಿತು ಮಾಹಿತಿ ಇರುವ ವಿಡಿಯೋ ತುಣುಕು ಇಲ್ಲಿದೆ. ಹೃದಯದಲ್ಲಿ ಬೆಂಕಿ ಮಿಡಿಯುತ್ತಿದೆ ದೇಶ ರಕ್ಷಣೆಗಾಗಿ. ಭುಜಗಳಲ್ಲಿ ದೇಶ ರಕ್ಷಣೆಯ ಸಂಕಲ್ಪವಿದೆ. ಅಪಾಯಗಳೊಂದಿಗೆ ಸೆಣಸುವ ರೋಮಾಂಚನವು ನಿನ್ನ ನರನಾಡಿಗಳಲ್ಲಿ ಓಡುತ್ತಿದೆ. ಈ ಆಟದಲ್ಲಿ ನಿನ್ನ ಹೋಲುವವರು ಮತ್ತೊಬ್ಬರಿಲ್ಲ. ಯುವಕನು ನೀನು, ದೇಶದ ಪ್ರಾಣವು ನೀನು. ಈ ಅವಕಾಶವಿರುವುದು ನಿನಗಾಗಿ ಮತ್ತು ನಿನ್ನವರಿಗಾಗಿ. ಅಭಿಮಾನದಿಂದ ಕೂಡಿದ ಉಜ್ವಲ ಭವಿಷ್ಯವೊಂದನ್ನು ರೂಪಿಸಲು
ಭಾರತೀಯ ಸೇನಾ ಶಕ್ತಿಯಲ್ಲಿ ಸೇರ್ಪಡೆಯಾಗಲು, ಗೌರವವನ್ನು ಪಡೆಯಲು, ಜೀವನವನ್ನು ಉತ್ಸಾಹದಿಂದ ಬದುಕಲು ಭಾರತದ ಅಗ್ನಿವೀರರಾಗಿ ಸಾಮಾನ್ಯರು 1, 2 ಅಬ್ಬಬ್ಬ ಎಂದರೆ 5ರಿಂದ 6 ಪದವಿ ಪಡೆಯಬಹುದು. ಇನ್ನೂ ಹೆಚ್ಚು ಓದಬೇಕು ಎನ್ನುವವರು 20ರಿಂದ 30 ಪದವಿ ಪಡೆಯಲು ಸಾಧ್ಯ. ಆದರೆ ಬಳ್ಳಾರಿ ಜಿಲ್ಲೆಯ ವಕೀಲ ಡಾ ಸುದರ್ಶನ ರೆಡ್ಡಿ ಅವರು ಪಿಎಚ್ಡಿ ಸೇರಿದಂತೆ ಒಟ್ಟು 163 ಪದವಿ ಪಡೆದಿದ್ದಾರೆ. ಈ ಕುರಿತು ಒಂದು ವರದಿ. ಬಳ್ಳಾರಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ವಕೀಲಿ ವೃತ್ತಿ ನಡೆಸುತ್ತಿರುವ ಸುದರ್ಶನ ರೆಡ್ಡಿ ಅವರಿಗೆ ಓದುವುದು ಹವ್ಯಾಸ. ಓದುವುದಷ್ಟೇ ಅಲ್ಲ, ಓದಿ ಅವರು ಪದವಿಗಳನ್ನು ಪಡೆಯುತ್ತಾರೆ. ಅವರ ನಾಮಫಲಕದಲ್ಲಿರುವ ಡಿಗ್ರಿಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕನಿಷ್ಠ 15ರಿಂದ 20 ನಿಮಿಷವಾದರೂ ಬೇಕು ಎಂಬುದು ಅತಿಶಯೋಕ್ತಿಯೇನಲ್ಲ. ಕಳೆದ 38 ವರ್ಷಗಳಲ್ಲಿ ಇವರು 163 ಪದವಿ ಪಡೆದಿದ್ದಾರೆ. ದೂರಶಿಕ್ಷಣ ಮುಕ್ತ ವಿಶ್ವವಿದ್ಯಾಲಯಗಳ ಮೂಲಕ ಇವರು 100 ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇದರ ಜೊತೆಗೆ ಡಿಪ್ಲೊಮೊ, ಪಿಜಿ ಡಿಪ್ಲೊಮೊ ಮತ್ತು ಪದವಿಗಳನ್ನು ಗಳಿಸಿದ್ದು ವಿಶ್ವ ದಾಖಲೆಯನ್ನೂ ಮಾಡಿದ್ದಾರೆ. ನಮ್ಮ ತಂದೆ ಎಂ ರಾಮಚಂದ್ರಾರೆಡ್ಡಿ ಅಂತ, ಅವರು ಮಿಲಿಟರಿನಲ್ಲಿ 16 ವಾರ್ ಮೆಡಲ್ಸ್ ಸಂಪಾದನೆ ಮಾಡಿದರು. ಅವರ ಜೀವಿತ ಎಲ್ಲ ಮಿಲಿಟರಿಗೆ ಅಂಕಿತ ಮಾಡಿದರು. ತಮ್ಮ ತಾಯಿಗೆ ತಾವು ತುಂಬಾ ವಿದ್ಯಾವಂತನಾಗಬೇಕು ಎಂಬ ಆಸೆ ಇತ್ತು. ತಮ್ಮ ಆಸೆಗೆ ಪತ್ನಿ ಕಲಾವತಿ ತುಂಬು ಸಹಕಾರ ನೀಡಿದ್ದಾರೆ. ಹೀಗಾಗಿ ತಮ್ಮ ಹೆಸರನ್ನು ಕಲಾ ಸುದರ್ಶನ ರೆಡ್ಡಿ ಎಂದೇ ಬದಲಾಯಿಸಿಕೊಂಡಿರುವುದಾಗಿ ರೆಡ್ಡಿ ಹೇಳುತ್ತಾರೆ. ನಮ್ಮ ತಾಯಿ ಆಸೆ ಏನಂದರೆ, ನಾನು ಸ್ಪೆಷಲೈಸ್ ಪರ್ಸನ್ ಆಗಿರಬೇಕು, ಹೈಯೆಸ್ಟ್ ನಂಬರ್ ಆಫ್ ಮಾಸ್ಟರ್ ಡಿಗ್ರೀಸ್ ಮಾಡಬೇಕು, ಎಜುಕೇಷನಲ್ಲಿ ಒಂದು ಸ್ಪೆಷಲೈಸ್ ಪರ್ಸನ್ ಆಗಿ ಕಾಣಿಸ್ಬೇಕಂತ ಅವ್ರ ಕನಸು. ತಾಯಿ ಕನಸು ಇದು ಆಗಬೇಕಂತ ನಾನು BA, BCom, BSc, BEd, BLIC ಈ ರೀತಿಯಲ್ಲಿ PG ಡಿಪ್ಲೊಮಾಸು, ಡಿಪ್ಲೊಮಾಸು ಎಲ್ಲ ಸೇರಿ ಇವಾಗ 32 ಡಿಗ್ರೀಸ್ ಎಲ್ಲ ಮಾಡಿದ್ದೀವಿ. ಮೂಲತಃ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯ ಪಾಮಿಡಿಯ ಯದಲಪಲ್ಲಿಯವರಾದ ಸುದರ್ಶನ ರೆಡ್ಡಿ ಯದಲಪಲ್ಲಿಯಲ್ಲಿಯೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೂರೈಸಿದ ಬಳಿಕ ಅನಂತಪುರಂನಲ್ಲಿ ಡಿಪ್ಲೊಮೊ ಸಿವಿಲ್ ಇಂಜಿನಿಯರ್ ವ್ಯಾಸಂಗ ಮಾಡಿದರು. BTech, MTech ಇದೆಲ್ಲ ರೆಗ್ಯುಲರ್ ಕೋರ್ಸಸ್ ಮಾಡಿದ್ದೀನಿ. ಆದಮೇಲೆ ಪಂಚಾಯತ್ ರಾಜ್ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ ಗುತ್ತಿನಲ್ಲಿ. ಬಳಿಕ ಬಳ್ಳಾರಿಗೆ ಬಂದು ನೆಲೆಸಿ ಕಾನೂನು ಪದವಿ ಪಡೆದರು. ಕಲಿಕೆಗೆ ಕೊನೆಯಲ್ಲಿ ಎನ್ನುವ ಇವರು ವಕೀಲಿ ವೃತ್ತಿ ಮಾಡುತ್ತಲೇ ದೂರ ಶಿಕ್ಷಣದ ಮೂಲಕ 100 ಪದವಿಗಳನ್ನು ಪಡೆದು ಸಾಧನೆಯ ಮೆಟ್ಟಿಲುಗಳನ್ನು ಒಂದೊಂದಾಗಿ ಏರಿದ್ದಾರೆ. MA ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್ 57 ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿದ್ದೀನಿ. ನೆಕ್ಸ್ಟ್ MSc 41 MSc ಕೋರ್ಸಸ್ ಮಾಡಿದ್ದೀನಿ. 9 MCom ಕೋರ್ಸಸ್ ಮಾಡಿದ್ದೀನಿ. 13 MBA ಮಾಡಿದ್ದೀನಿ. MBA ಕೋರ್ಸ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ. 6 LLM ಮಾಸ್ಟರ್ ಆಫ್ ಲಾಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದರದ ಎಜುಕೇಷನಲ್ಲಿ ಅಂದರೆ MED, MA ಎಜುಕೇಷನು ಈ ರೀತಿಯಲ್ಲಿ ಇರೋ ಎಜುಕೇಷನ್ ಮಾಸ್ಟರ್ ಎಜುಕೇಷನ್ ಕೋರ್ಸಸ್ 6 ಮಾಡಿದ್ದೀನಿ. ನೆಕ್ಸ್ಟ್ 31 ಬ್ಯಾಚುಲರ್ ಡಿಗ್ರೀಸ್ ಮಾಡಿದೆ. ಟೋಟಲ್ ನಂಬರ್ ಆಫ್ ಕೋರ್ಸಸ್ ಅಂದರೆ 163 ಕೋರ್ಸಸ್ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಇವರ ಮನೆಯೇ ಒಂದು ಗ್ರಂಥಾಲಯದಂತಿದೆ. 163 ಪದವಿ ಪಡೆದರೂ ಇವರ ಜ್ಞಾನದಾಹ ತಣಿದಿಲ್ಲ. PhD ಕೂಡ ಮಾಡಿದ್ದೀನಿ. ಹಿಸ್ಟ್ರಿನಲ್ಲಿ PhD ಕೂಡ ಮಾಡಿದ್ದೀನಿ. ಅದಕ್ಕೆ ಇವಾಗ ನನ್ನ ಹೆಸರು ಡಾಕ್ಟರ್ ಎಂ ಕಲಾ ಸುದರ್ಶನ್ ಅಂತ ಇಟ್ಕೊಂಡಿದ್ದೀನಿ. ಗಣಿತ ಮತ್ತು ವಿಜ್ಞಾನ ಇವರ ನೆಚ್ಚಿನ ವಿಷಯಗಳಾಗಿದ್ದು ಈ ವಿಷಯಗಳಲ್ಲಿ ಹಲವು ಪದವಿ ಪಡೆದಿದ್ದಾರೆ. 12 ವರ್ಷದಲ್ಲೇ 100 ಮಾಸ್ಟರ್ ಡಿಗ್ರೀಸ್ ಮಾಡೋದು ಒಂದು ರೆಕಾರ್ಡ್ ಇದೆ. ನೆಕ್ಸ್ಟ್ 2016ನಲ್ಲಿ ಒಂದೇ ವರ್ಷದಲ್ಲೇ 30 ಮಾಸ್ಟರ್ ಡಿಗ್ರೀಸ್ ಕೋರ್ಸಸ್ ಸಿಲೆಬಸ್ನೆಲ್ಲ ಒಂದೇ ವರ್ಷದಲ್ಲೇ ಅಂದರೆ 167 ಪೇಪರ್ಸ್ 167 ಪೇಪರ್ಸ್ ಬರೆದಿದ್ದೆ. ಅದೊಂದು ರೆಕಾರ್ಡ್ ಇದೆ. ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ ನೀಡುವ ವಿಡಿಯೋ ತುಣುಕು ಇಲ್ಲಿದೆ. ದೇಶವೇ ಧರ್ಮ, ದೇಶವೇ ಜಾತಿ,
ದೇಶವಾಗಿದೆ ನಿನ್ನ ಗುರುತು. ದೇಶ ರಕ್ಷಣೆಯ ಹೊಣೆ ಹೊತ್ತು ನೀನು ಅಗ್ನಿವೀರ, ಮುನ್ನಡೆ ನಿನ್ನ ದಾರಿಯಲ್ಲಿ. ರಾಷ್ಟ್ರ ಸೇವೆಯಿಂದ ಈಗ ನೀನು ರೂಪಿಸುವೆ ನಿನ್ನ ಉಜ್ವಲ ಭವಿಷ್ಯದ ಅಡಿಪಾಯವನ್ನು. ಹೊಸ ಹೊಸ ಕೌಶಲ್ಯಗಳನ್ನು ಪಡೆದು ಸಿಗುವುದು ದೇಶಕ್ಕೆ ಶಕ್ತಿಶಾಲಿ ಆತ್ಮನಿರ್ಭರ ಭಾರತದ ಕಾಣಿಕೆಯೊಂದು. ಭಾರತದ ಅಗ್ನಿವೀರರಾಗಿ, ಅಗ್ನಿವೀರರಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 20ರಿಂದ 2 ದಿನ ಪ್ರಧಾನಿ ರಾಜ್ಯ ಭೇಟಿ ಹಿನ್ನೆಲೆ ಅಂತಿಮ ಹಂತದ ಸಿದ್ಧತೆ ಪರಿಶೀಲಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಆಧುನಿಕ ಆಶೋತ್ತರಗಳೊಂದಿಗೆ ಸಾಗುತ್ತಿರುವ ನವಭಾರತ, ಮಹಿಳೆಯರ ಸಬಲೀಕರಣಕ್ಕೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಅಗ್ನಿವೀರರಿಗೆ ರಕ್ಷಣಾ ಸಚಿವಾಲಯದ ಹುದ್ದೆಗಳಲ್ಲಿ ಶೇಕಡ 10% ಮೀಸಲಾತಿ, ಸಚಿವ ರಾಜನಾಥ್ ಸಿಂಗ್. ಹಾಗೂ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ, 4,22,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.